ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಸನ್ಮಾನ. ಹೌದು, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ನಿರ್ದೇಶಕರನ್ನು ಶಾಸಕರಾದ ಡಿ ರವಿಶಂಕರ್ ಮತ್ತು ಎಂಡಿಸಿಸಿ ಅಧ್ಯಕ್ಷರಾದ ದೊರೆಸ್ವಾಮಿಗೌಡರು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಡಿ ರವಿಶಂಕರ್ ಅವರು, ಸಮಾಜದ ಅಭಿವೃದ್ಧಿ, ಶಿಕ್ಷಣ ಮತ್ತು ಸೇವಾ ಕಾರ್ಯಗಳಲ್ಲಿ ವೀರಶೈವ ಮಹಾಸಭೆ ಸಲ್ಲಿಸುತ್ತಿರುವ ಕೊಡುಗೆ ಶ್ಲಾಘನೀಯವಾಗಿದೆ. ಸಮಾಜದ ಸಂಘಟನೆಗಳು ಜನಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಸಾಮಾಜಿಕ ಅಭಿವೃದ್ಧಿಗೆ ಹೆಚ್ಚಿನ ಬಲ ದೊರೆಯುತ್ತದೆ ಎಂದರು. ಇನ್ನು ಎಂಡಿಸಿಸಿ ಅಧ್ಯಕ್ಷರಾದ ದೊರೆಸ್ವಾಮಿಗೌಡರು ಮಾತನಾಡಿ, ಸಮಾಜದ ಏಳಿಗೆಗೆ ಶ್ರಮಿಸುತ್ತಿರುವ ಪದಾಧಿಕಾರಿಗಳ ಕಾರ್ಯ ಶ್ಲಾಘನೀಯವಾಗಿದ್ದು, ಇಂತಹ ಸೇವಾ ಮನೋಭಾವಕ್ಕೆ ಎಲ್ಲರೂ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕರ್ಪೂರವಳ್ಳಿ ಜಂಗಮ ಮಠದ ಪೀಠಾಧಿಪತಿ ಅಭಿನವ ಚಂದ್ರಶೇಖರ ಸ್ವಾಮೀಜಿ, ಕೆಆರ್ ನಗರ ತಾಲೂಕು ಅಧ್ಯಕ್ಷರು ಸಿಪಿ ರಮೇಶ್, ಸಾಲಿಗ್ರಾಮ ತಾಲೂಕು ಅಧ್ಯಕ್ಷರು ಕೆಡಗ ನಟರಾಜ್ ಸೇರಿದಂತೆ ಹಾಡ್ಯ ಮಾದೇವಸ್ವಾಮಿ, ಸಾಲಿಗ್ರಾಮ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಗಾಯನಹಳ್ಳಿ ಕುಮಾರಸ್ವಾಮಿ, ದಡದಳ್ಳಿ ನಟರಾಜ್ ಸೇರಿದಂತೆ ಇನ್ನಿತರರು ಮುಖಂಡರು ಗಣ್ಯರು ಹಾಜರಿದ್ದರು. ಯಾಕಂದ್ರೆ ನಮ್ಮ ಸಮಾಜ ಮಾದರಿ ಅಂತೇಳಿ ನಾವು ಅಂದ್ಕೊಂಡಿದ್ರೆ ಬೇರೆಯವ್ರಿಗೆ ಅದನ್ನು ತೋರಿಸ್ಬೇಕಾಗುತ್ತೆ. ತೋರಿಸೋದಲ್ಲ, ನಾವು ನಡ್ಕೋಬೇಕಾಗುತ್ತೆ. ನಮ್ಮ ನಡವಳಿಕೆಗಳು ಅದೇ ಥರ ಇರಬೇಕಾಗುತ್ತೆ. ಅದರಿಂದ ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಎಲ್ಲರನ್ನೂ ಏನು ನಿರ್ದೇಶಕರಿರ್ಬೋದು, ಸಮಾಜದ ಕಟ್ಟಕಡೆಯ ಬಂಧುಗಳು, ಕಟ್ಟಕಡೆಯ ಗ್ರಾಮದ ಒಬ್ಬ ಸಾಮಾನ್ಯ ಪ್ರಜೆ ಆಗಿರ್ಬೋದು, ಎಲ್ಲರೂ ಸಹ ಸಮಾನವಾಗಿ ನೀವು ತೆಗೆದುಕೊಂಡು ನಿಮ್ಮ ಕೈಲಿ ಆದಷ್ಟು ಅವ್ರಿಗೆ ಸ್ಪಂದನೆಯನ್ನು ಕಷ್ಟ ಸುಖದಲ್ಲಿ ಮಾಡಬೇಕು. ಯಾಕೆಂದರೆ ಸಮಾಜದ ಅಧ್ಯಕ್ಷರಾಗಿ ನಿಮಗೆ ಅದು ಒಂದು ಅಧಿಕಾರ ಕೊಟ್ಟಿರೋಲ್ಲ, ಜವಾಬ್ದಾರಿ ಕೊಟ್ಟಿರೋದು. ಜನರ ಸೇವೆ ಮಾಡೋಕ್ಕೆ ಆ ಜವಾಬ್ದಾರಿ ಕೊಟ್ಟಿರುವಂಥದ್ದು. ನೀವು ಇನ್ನೂ ನಮ್ಮ ಹಲವಾರು ಮುಖಂಡರುಗಳ ಜೊತೆಗೂಡಿ ಈ ಸಮಾಜದ ಏಳಿಗೆಯನ್ನು ನೀವು ಮಾಡಬೇಕಾಗುತ್ತೆ. ಈ ಸನ್ಮಾನ್ಯ ಕಾರ್ಯಕ್ರಮ ಈಗಾಗಲೇ ಒಂದು ತಿಂಗಳಲ್ಲೇ ಅದು ಆಗಬೇಕಾಗಿತ್ತು. ದಿನಾಂಕ ಕೂಡ ನಿಗದಿಯಾಗಿತ್ತು. ಕಾರಣಾಂತರ ನಮ್ಮ ಶ್ರೀಮತಿಯವರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದ ಪ್ರಯುಕ್ತ ಅವತ್ತು ಆ ಸನ್ಮಾನ್ಯ ಕಾರ್ಯಕ್ರಮ ಮುಂದೂಡಿದು. ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಏನಪ್ಪ ದಿನಾಂಕ ನಿಗದಿ ಮಾಡಿ ಪುನಃ ಆಗ್ಲಿಲ್ವಲ್ಲ ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ. ಅದರಿಂದ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಅಂತೇಳಿ ಇವತ್ತು ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಏನಂದ್ರೆ ಈ ಒಂದು ಸನ್ಮಾನ ಮಾಡ್ತಾ ಇರೋದೇ ನಿಜಕ್ಕೂ ನಮಗೆಲ್ಲ ಒಂದು ಪುಣ್ಯದ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸಿದೆ. ನಾವು ಈ ಕ್ಷೇತ್ರದಲ್ಲಿ ರಾಜಕೀಯ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಆಶೀರ್ವಾದದಿಂದ ನಾವು ಬಿಜೆಪಿ ಪಕ್ಷವನ್ನ ಸೇರಿದ್ರು. ಅವತ್ತು ರವಿಶಂಕರ್ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ಅವರ ಸಮ್ಮುಖದಲ್ಲಿ ನಮ್ಮ ಇವಾಗ ಕೇಂದ್ರ ಸಚಿವರಾದ ಮಾನ್ಯ ಸೋಮಣ್ಣವರು, ಈಶ್ವರಪ್ಪನವರು, ನಮ್ಮ ಮೈಸೂರು ಉಸ್ತುವಾರಿ ಸಚಿವರಾದಂಥ ರಾಮದಾಸ್ ಅವರು ಹಾಗೂ ಎಲ್ಲರ ಸಮ್ಮುಖದಲ್ಲಿ ಅವತ್ತು ಪಕ್ಷವನ್ನು ಸೇರಿದು, ಪಕ್ಷವನ್ನು ಸಂಘಟನೆ ಮಾಡಿದು. ತದನಂತರ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ಕೂಡ ಎದುರಿಸ್ತು. ಯಾವತ್ತು ಬಿಜೆಪಿ ಪಕ್ಷದಿಂದ 3 ಸೀಟ್ ತಾಲೂಕ್ ಪಂಚಾಯತಿ ಕೂಡ ಗೆದ್ದು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ರಾಜಕೀಯ ಜೀವನ ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ಸಿಂದನೇ ಪ್ರಾರಂಭ ಮಾಡಿದ್ದು. ತದನಂತರ ನಾವು ಕೂಡ ಪುನಃ ನಮ್ಮ ಮರಳಿ ಕಾಂಗ್ರೆಸ್ ಹೋಗ್ಬೇಕಾಯಿತು. 2013ರಲ್ಲಿ ಪುನಃ ಕಾಂಗ್ರೆಸ್ ಪಕ್ಷದಿಂದ ನಾನು ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಅವತ್ತೇನಾದರೂ 2 ಪಕ್ಷ ಆಗಿಲ್ಲ ಅಂದಿದ್ರೆ ನಾವು ಬಿಜೆಪಿ ಬಿಟ್ಟೆ ಹೋಗ್ತಿರ್ಲಿಲ್ಲ. ನಾವು ಬಿಜೆಪಿಯಲ್ಲೇ ಗಟ್ಟಿಯಾಗಿ ನೆಲೆ ಊರಿ ಈ ಕ್ಷೇತ್ರದಲ್ಲೇ ಶಾಸಕರು ಆಗ್ತಿದ್ವೇನೋ, ಅದನ್ನ ಹೇಳಲಿಕ್ಕಾಗಲ್ಲ. ಆದ್ರೆ ಅವತ್ತು ಅನಿವಾರ್ಯ ಕಾರಣಗಳಿಂದ ನಾವು ಅದನ್ನ 2 ಪಕ್ಷಗಳಾದ್ರಿಂದ ಪಕ್ಷವನ್ನು ಬಿಟ್ಟು ಪುನಃ ಕಾಂಗ್ರೆಸ್ಗೆ ಹೋಗಿ ಚುನಾವಣೆಯನ್ನ ಸ್ಪರ್ಧೆ ಮಾಡಿದೆ. ಅದಾದ ನಂತರ ನಾನು ಕೂಡ ಸ್ಪರ್ಧೆ ಮಾಡಿದ್ದೆ, ಕಾರಣಾಂತರದಿಂದ ಸೋತೆ. ಅದಾದ ನಂತರ ರವಿಶಂಕರ್ ಅವರು ಸ್ಪರ್ಧೆ ಮಾಡಿದ್ರು. ಅವರು ಕೂಡ ಬಹಳ ಕಡಿಮೆ ಅಂತರದಿಂದ ಸೋಲನ್ನು ಕಂಡ್ರು. 2023ನೇ ಇಸ್ವಿಯಲ್ಲಿ ಅವರು ಜಯಶೀಲರಾಗಿ ಮಾಡಿದ್ರು. ಇದೆಲ್ಲ ಆಗ್ಲಿಕ್ಕೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ವೀರಶೈವ ಸಮಾಜದ ಆಶೀರ್ವಾದನೆ ಬಹಳ ಮುಖ್ಯ ಕಾರಣ. ಎಲ್ಲಿ ಬೇಕಾದ್ರೂ ಘಂಟಾಘೋಷದಿಂದ ಹೇಳ್ತೀವಿ. ಯಾಕೆಂದ್ರೆ ನಾವು ಯಾವತ್ತೂ ನಮಗೆ ಸಹಾಯ ಮಾಡಿದವ್ರನ್ನ ನೆನೆಸ್ಕೋಬೇಕು. ಉಪ್ಪು ತನಕ ನೆನೆ ಅನ್ನೋದು ಒಂದು ಗಾದೆ ಮಾತು.
ನಾವು ಯಾವತ್ತೂ ನಮ್ಮ ಸಹಾಯ ಮಾಡಿದ್ರೆ ನಾವು ನೆನೆಸ್ಕೊಳ್ಳಿಲ್ಲ ಅಂದರೆ ನಾವು ಜೀವನದಲ್ಲಿ ಏನನ್ನು ನಾವು ಸಾಧನೆ ಮಾಡೋಕ್ಕಾಗಲ್ಲ. ಅದರಿಂದ ಅವತ್ತು ನಮಗೆ ವೀರಶೈವ ಸಮಾಜ ಯಾಕೆ ಒಂದು ಉದಾಹರಣೆ ಕೊಡ್ತೀನಿ. KR ನಗರ ಬಸವೇಶ್ವರ ಬ್ಲಾಕ್ನಲ್ಲಿ ಇತಿಹಾಸದಲ್ಲಿ ಕಾಂಗ್ರೆಸ್ ಲೀಡ್ ಬಂದಿದ್ದು ಇಲ್ಲ. ಆದರೆ 23ನೇ ಇಸವಿಯಲ್ಲಿ ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಬಂತು. ಇದು ಒಂದೇ ನಿಮ್ಮ ಸಮಾಜ ಸಂಪೂರ್ಣವಾಗಿ ರವಿಶಂಕರ್ ಅವರನ್ನ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಟ್ಟಿದ್ದೀರಿ. ಅದಕ್ಕೆ ನಾನು ರವಿಶಂಕರ್ ಯಾವತ್ತೂ ನಿಮ್ಮ ಚಿರುಋಣಿ ಆಗ್ತೀವಿ ಅಂತ ಹೇಳ್ತಾ ನಿಮಗೆ ಮೊದಲಿಗಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಾವು ಇನ್ನು ಮುಂದೆ ಕೂಡ ಇವತ್ತು ಪ್ರಮುಖವಾಗಿ ನಮಗೆ ಬಸವ ಭವನ ಆಗಬೇಕು. ಬಸವ ಭವನಕ್ಕೆ ಸ್ವಲ್ಪ ಕಾನೂನಿನ ತೊಡಕುಗಳು ಮತ್ತು ಆ ಜಾಗ ಹಸ್ತಾಂತರ ಆಗಬೇಕಾದ ಪ್ರಕ್ರಿಯೆಗಳು ಸ್ವಲ್ಪ ನಿಧಾನ ಆಯಿತು. ಮುಂಚೆ ಇದು ಏನೋ ಆಗಿತ್ತು, ಅದನ್ನು ಇವಾಗ ಒಂದು ಸರಿದಾರಿ ತರುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರದಿಂದ ವಾಪಸ್ ಬಂದು ತಹಸೀಲ್ದಾರ್ ಕಚೇರಿಯಿಂದ ಅದು ಪ್ರಾರಂಭ ಆಗಿ ಇವತ್ತು ಮಾನ್ಯ CP ರಮೇಶ್ ಅವರು, ನಟರಾಜ್ ಅವರು ಸೇರಿ ಅದನ್ನು ಸರ್ಕಾರಕ್ಕೆ ತಗೊಂಡೋಗಿ ಅದನ್ನು ಇವತ್ತು ನಮ್ಮ ಲಿಂಗಾಯತ ಸಮಾಜಕ್ಕೆ ಅದು ಪಡ್ಕೊಳ್ಳೋದಕ್ಕೆ ಎಲ್ಲ ಕಾನೂನು ತೊಡಕುಗಳನ್ನು ನಿವಾರಣೆ ಮಾಡಿ ಪಡ್ಕೊಳ್ಳುವಂಥದ್ದಿದೆ. ಅದಾದ ನಂತರ ಅದನ್ನು ಕಟ್ಟಿಸುವಂಥ ಮುಕ್ತಾಯ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಖಂಡಿತ ಅದನ್ನು ಮಾಡೇ ನಮ್ಮ ಜವಾಬ್ದಾರಿ ಇದೆ. ನಾವು ಯಾಕಂದ್ರೆ ಆಶೀರ್ವಾದ ಮಾಡಿದ್ವಿ ನಿಮ್ಮ ಋಣವನ್ನು ತೀರಿಸುವಂಥದ್ದು. ಇವತ್ತು ಬಸವ ಭವನವನ್ನು ಮಾಡಿ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಖಂಡಿತ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇವತ್ತು KR ನಗರ ಮತ್ತು ಸಾಲಿಗ್ರಾಮ ತಾಲೂಕಿನಲ್ಲಿ ಎಲ್ಲೆಲ್ಲಿ ಇರ್ಬೋದು, ಏನೇ ಇರ್ಬೋದು, ಕೆಲಸ ಕಾರ್ಯಗಳನ್ನು ಯಾವುದೇ ರೀತಿ ತಾರತಮ್ಯ ಮಾಡದೆ ಆ ಕೆಲಸಗಳನ್ನು ಈಗ ಮಾಡ್ತಾ ಇದ್ದೀವಿ. ಮುಂದೆನೂ ಕೂಡ ಮಾಡ್ತೀವಿ. ಯಾಕಂದ್ರೆ ನಮಗೊಂದು ತೊಂದರೆ ಅಂದರೆ ಗ್ಯಾರಂಟಿ ಕಾರ್ಯಕ್ರಮಗಳ ಜೊತೆಗೆ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕಾಗಿತ್ತು. ಯಾಕಂದ್ರೆ ಅದಿಲ್ಲ ಅಂದಿದ್ರೆ ನಾವು ಎಷ್ಟು ಕೆಲಸ ಬೇಕಾದರೂ ಮಾಡ್ಬೋದಾಗಿತ್ತು. ಅದರ ಜೊತೆಯಲ್ಲಿ ನಾವು ಇವತ್ತು ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಯಾರು ಕೂಡ ನಿಮ್ಗೇನು ಗ್ರಾಮಗಳಿಗೆ ಬೇಕಾದಂಗೆ ಕೆಲಸ ಮಾಡ್ತಾ ಇದ್ದೀವಿ. ಯಾಕೆ ಪ್ರಾರಂಭ ಮಾಡಿದ್ದೀವಿ, ಗುದ್ದ ಪೂಜೆ ಆಗಿದೆ, ಕೆಲಸಗಳು ನಡೀತಾ ಇದೆ. ಮುಂದಿನ ದಿನಗಳು ಯಾವ್ಯಾವ ಗ್ರಾಮಕ್ಕೆ ಆಗಿಲ್ಲ ಆ ಕೆಲಸವನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ನಾವು ನಿಮ್ಮನ್ನು ಸನ್ಮಾನ ಮಾಡಬೇಕಂತ ಆಸೆಪಟ್ಟು ತಾವೆಲ್ಲ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಇವತ್ತೆಲ್ಲ ಕರೆದು ಇವತ್ತು ಪಕ್ಷಾತೀತವಾಗಿ ನಾವು ಯಾವುದೇ ಒಂದು ಪಕ್ಷದ ಅಡಿಯಲ್ಲಿ ನಾವು ಸನ್ಮಾನ ಮಾಡ್ತಾ ಇಲ್ಲ. ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ನಾವು ಪಕ್ಷಾತೀತವಾಗಿ ಅವರು ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರ್ಬೋದು, ನಾನು ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದಿಂದ ಆಗಿರ್ಬೋದು. ಅದನ್ನು ಪಕ್ಷಾತೀತವಾಗಿ ಸಮಾಜದ ಬಂಧುಗಳನ್ನು ಕರೆದು ಅವರು ಸನ್ಮಾನ ಮಾಡಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀವಿ. ನೀವು ಬಂದಿದ್ದೀರ, ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ರವಿಶಂಕರ್ ಪರವಾಗಿ ನಾನು ಮತ್ತೊಮ್ಮೆ ಎಲ್ಲ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಿರ್ದೇಶಕರುಗಳು ಮತ್ತು ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ಸಮಾಜದ ಬಂಧುಗಳೇ, ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಯಾಕಪ್ಪ ಅಂತ ಹೇಳಿದ್ರೆ ಮೋಸ್ಟ್ಲಿ ಇದುವರೆಗೆ ಯಾರೂ ಮಾಡಿಲ್ಲ ಅಂತ ಕಾಣ್ತದೆ ಈ ಕಾರ್ಯಕ್ರಮವನ್ನು. ನಮ್ಮ ಸಮಾಜದ ಬಗ್ಗೆ ಅಷ್ಟೊಂದು ಗೌರವ ಇಟ್ಟು ನಮ್ಮ ಸಮಾಜದಲ್ಲಿ ಗೆದ್ದಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲರನ್ನೂ ಸನ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಮ್ಮನ್ನೆಲ್ಲ ಕರೆದು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡರೆ ನಾನು ನಮ್ಮ ತಾಲೂಕಿನ ವೀರಶೈವ ಸಮಾಜದ ಪರವಾಗಿ ವೈಯಕ್ತಿಕವಾಗಿ ಬಸವೇಗೌಡರು ಮತ್ತು ರವಿಶಂಕರ್ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಸಮಾಜದ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡು ನಮ್ಮ ಸಮಾಜದಿಂದ ನಾವು ನಾಯಕರಾಗಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತಕ್ಕಂಥ ಕೀರ್ತಿ ಅವರಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಸತ್ಯ ಅದು. ಇವತ್ತು ಈ ತಾಲೂಕಲ್ಲಿ ವೀರಶೈವ ಸಮಾಜ ಇತಿಹಾಸ ಇದೆ. ಇದು ಬರೀ ವೀರಶೈವ ಸಮಾಜ ಒಂದು ಚುನಾವಣೆಯಲ್ಲಿ ಓಟ್ ಹಾಕೋದಿಲ್ಲ, ಅದ್ರ ಜೊತೆ 3 ಸಣ್ಣ ಪುಟ್ಟ ಜಾತಿಗಳು ಓಟ್ ಹಾಕ್ತದೆ. ಅವು ಅದರಿಂದ ನಮ್ಮನ್ನ ಏನು ವೀರಶೈವ ಸಮಾಜ ಯಾವ ರೀತಿ ತೀರ್ಮಾನ ತಗೋತೀವಿ ಅಂತೇಳಿ ಕುಂಬಾರ ಸಮಾಜ ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ನೈನಕ್ಷತ್ರ ಸಮಾಜ ಈ 3 ಸಮಾಜ ಇತಿಹಾಸ ಇದೆ ಅಂತೆ ಅದು ನಮಗೆ ಗೊತ್ತಿರಲಿಲ್ಲ. ಅದನ್ನು ನಾವು ಹಿರಿಯರಿಂದ ಕೇಳಿ ತಿಳ್ಕೊಳ್ಕೊಂಡಿದ್ದೀವಿ. ಆ ಸಮಾಜಗಳು ನಮ್ಮ ಜೊತೆ ಬೆರೆತು ನಮಗೆ ಕೈ ಜೋಡಿಸ್ತಕ್ಕಂಥ ಕೆಲಸನೂ ಸಹ ಮಾಡಿದ್ದಾರೆ. ನಾವು ಆ KR ತಾಲೂಕು ವೀರಶೈವ ಸಮಾಜಕ್ಕೆ ಅಧ್ಯಕ್ಷರಾಗಬೇಕು ಅಂತ ಹೋದನಲ್ಲ,
ನಾವು ಗಡ್ಡಮಹೇಶ್ ಮಾಡಬೇಕು ಅಂತ ಹೋದು ಆಕಸ್ಮಿಕವಾಗಿ ಎಲ್ಲರೂ ಅಪ್ಲಿಕೇಶನ್ ಚಂದ್ರಶೇಖರ್ ವಾಪಸ್ ತೆಗೆದ್ಮೇಲೆ ಕಣದಲ್ಲಿ ನಾನು ಒಬ್ಬನೇ ಉಳ್ಕೊಂಡೆ. ನನ್ನನ್ನು ಅಧ್ಯಕ್ಷರನ್ನ ಮಾಡಿದ್ರು. ನಾನು ಯಾವತ್ತೂ ಸಹ ಸಮಾಜಕ್ಕೆ ಕೆಟ್ಟದ್ದಾಗಲಿ ದ್ರೋಹ ಆಗತಕ್ಕಂಥ ಕೆಲಸನ ನಾನು ಯಾವತ್ತೂ ಮಾಡೋದು. ಇವತ್ತು ನಾವು ಗೆದ್ದ ಮೇಲೆ ನಮಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ತಾಲೂಕಿನ ಶಾಸಕರು ಮಾಡಿ ಈ ಒಂದು ಏನು ಬಸವಭವನ ಮಾಡಲೇಬೇಕು ಅಂತ ಹೇಳಿ ನಾವು ಏನಾಗಿದೆ, ಇದು ಮುಚ್ಚುಮರೆ ಏನಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತ, ನಟರಾಜು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, 2 ತಾಲೂಕು ಅಧ್ಯಕ್ಷರುಗಳು ನಾವು ಕಾಂಗ್ರೆಸ್ನಿಂದ ಇರೋದ್ರಿಂದ ನಮಗೆ ಬೆಂಬಲವಾಗಿ ಶಾಸಕರು ಯಾವತ್ತೂ ಎಲ್ಲೇ ಕರೆದ್ರು ವಿಧಾನಸೌಧದಲ್ಲಿ ನಾವು ಬೇರೆ ಶಾಸಕರು ನೋಡಬೇಕು ಅಂದರೆ 1 ಗಂಟೆ ಅರ್ಧ ಗಂಟೆ ಕಾಯಬೇಕಾಗ್ತದೆ. ನಮಗಿಂತ ಮುಂಚೆ ನಮ್ಮ ಶಾಸಕರು ಬಂದು ಏನು ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ನಮ್ಮನ್ನೇ ಕಾಯ್ತಕ್ಕಂಥ ಪರಿಸ್ಥಿತಿ ಇವತ್ತು ಇದಾಗಿದೆ. ಆದ್ದರಿಂದ ಅದು ಯಾಕಪ್ಪ ಅಂತೇಳಿ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಅವ್ರಿಗೆ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಒಂದು ಒಳ್ಳೆಯ ಗೌರವ. ಇವತ್ತು ಬಸವನ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ತಹಶೀಲ್ದಾರ್ ಜೊತೆ ಒಂದು ಸಭೆ ಮಾಡಿ ಎಲ್ಲ ಏನು ಕಾರ್ಯಕ್ರಮ ಏನಾಗಿತ್ತು ಅಂತಂದ್ರೆ ಇದನ್ನು ಗೊಂದಲ ಮಾಡಿ ಇಟ್ಕೊಟ್ಟಿದ್ರು. DCM ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆಗೆ ಗೊಂದಲ ಮಾಡಿ ಏನೋ ಒಂದು ಮಾಡಬೇಕು ಅಂತ ಹೇಳಿ ಲಿಂಗಾಯತಗೊಂದು ಮಾಡಿಕೊಟ್ಟಿದ್ದೀವಿ ಅಂತೇಳಿ ಗೊಂದಲ ಮಾಡಿ ಆ ಒಂದು ವ್ಯವಸ್ಥೆನ ಇಟ್ಕೊಟ್ಟಿದ್ರು. ಈಗ ನಾವು ಮಾಡ್ತಾ ಇರೋ ಇದು ಉದ್ದೇಶ ಇಷ್ಟೇ, ಇದು ಪರಿಪೂರ್ಣವಾಗಿ ಲಿಂಗಾಯತ ಸಮಾಜಕ್ಕೆ ಸೇರಬೇಕು ಅಂತ ಹೇಳಿ ನಾವೊಂದು ಉದ್ದೇಶ ಇಟ್ಕೊಂಡು ಅದನ್ನು ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಿರೋದನ್ನು ವಾಪಸ್ ತರಿಸಿ ತಹಶೀಲ್ದಾರ್ ಹತ್ರ ಕೂತು ಶಾಸಕರು ಇದು ಯಾವ ರೀತಿ ಮತ್ತೆ ಒಂದು ಗೊತ್ತಿರಲಿ, ನಮ್ಮೆಲ್ಲರೂ ಕೇಳಿ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ನಮಗೆಲ್ಲ ಕಳಿಸಿ ಸರಿ ಇದೆಯಾ ಏನು ಅಂತೇಳಿ ಆ ಒಂದು ಏನು ಆದೇಶ ಮಾಡಬೇಕು, ಫಸ್ಟ್ ತಹಶೀಲ್ದಾರಿಂದ ಏನು ಆದೇಶ ಹೋಗಬೇಕು ಅಂತೇಳಿ ಅದನ್ನು ನಮಗೆಲ್ಲ ಕುಳಿಸಿ ಮಾತಾಡಿಸಿ ಅದನ್ನು ನಾವು ಲೀಗಲ್ ಆಗಿ ಸರಿಯೋ ತಪ್ಪು ಅಂತ ಕೇಳಿ ಎಲ್ಲ ಆದಮೇಲೆ ಅದನ್ನು AC ಅವ್ರಿಗೆ ಫಾರ್ವರ್ಡ್ ಮಾಡಿದ್ರು. AC ಯಿಂದ DC ಅವ್ರಿಗೆ ಹೋಯ್ತು. DC ಯಿಂದ ಈಗ ಸರ್ಕಾರಕ್ಕೆ ಹೋಗಿ ಸರ್ಕಾರದ ಮಟ್ಟದಲ್ಲಿ ಇವತ್ತು ಫೈಲ್ ಇದೆ. ಇದೇನು ಕೆಲವೇ ದಿನಗಳಲ್ಲಿ ಅದು ನಮ್ಮ ಸಮಾಜಕ್ಕೆ ಸಿಗೋದ್ರಲ್ಲಿ ಸಂಶಯ ಇಲ್ಲ. ಮತ್ತೆ ಈ ಗೊಂದಲ ಮೊದಲೇ ಮಾಡದೆ ಸ್ಟ್ರೈಟ್ ಆಗಿ ಇವತ್ತು ನಮ್ಮ ಸಮಾಜಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಗುಂಡ್ಲುಪೇಟೆಯಲ್ಲಿ ನಮ್ಮ ಸಮಾಜಕ್ಕೆ ಕೊಟ್ಟರು, ನಂಜನಗೂಡು ನಮ್ಮ ಸಮಾಜಕ್ಕೆ ಕೊಟ್ಟರು, ಇದು ಮಾತ್ರ ಕೇರಳದಲ್ಲಿ DC ಕೊಟ್ಬಿಟ್ರು, ಅಲ್ಪಸಂಖ್ಯಾತರು ಕೊಟ್ಬಿಟ್ರು. ಈ ತರ ಗೊಂದಲ ಮಾಡಕ್ಕೆ ಅದನ್ನ ಸರಿ ಮಾಡೋಕ್ಕೋಸ್ಕರ ಇಷ್ಟು ದಿವಸ ಕೆಲಸ ಆಯ್ತು. ನಾವಿದೇ ನಾವು ನಿರಂತರವಾಗಿ ಹೋರಾಟ ಮಾಡಿ ಈ ನಮ್ಮ ಅಧಿಕಾರಾವಧಿಯಲ್ಲಿ ಬಸವನ ಮಾಡೇ ಮಾಡ್ತೀವಿ ಅಂತ ನಾವು ಶಪಥ ತೆಗೆದಿದ್ದೀವಿ, ಮಾಡೇ ಮಾಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ಹಂತದಲ್ಲೂ ಶಕ್ತಿ ತುಂಬಕ್ಕೆ ಶಾಸಕರಿದ್ದಾರೆ. ಅವ್ರು ಹೇಳಿದ್ರು ಏನೇ ಆಗಲಿ ನಿಮ್ಮ ಅಧ್ಯಕ್ಷತೆಗೆ ಬಸವನ ಆಗಲೇಬೇಕು, ಅದಕ್ಕೆ ಏನಾಗ್ಬೇಕು ಹೇಳಿ ನಾನು ಏನು ಮಾಡೋಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ರು. ಮತ್ತೆ ಕಟಾರಿಯಾ ಸಾಹೇಬ್ರ ಹತ್ರ ಬಂದು ಮಾತಾಡಿ ಈಗ ಅವರ ಹತ್ರ ಎಲ್ಲ ಫೈಲ್ ಆಗಿದೆ. ಇನ್ನೊಂದು ವಾರ 15 ದಿವಸದಲ್ಲಿ ಅದು ಒಂದು ಒಳ್ಳೆ ಶುಭ ಸುದ್ದಿ ಬರ್ತದೆ. ಬಂದಂತ ಸಂದರ್ಭದಲ್ಲಿ ನಮ್ಮ ಸಮಾಜದ ಏನು ನಾವು 2 ತಾಲೂಕುಗಳಲ್ಲಿ ಏನಿದೆ ಎಲ್ಲರ ಸಹಕಾರದಿಂದ ಒಟ್ಟು ಕೂತು ಮಾತಾಡಿ ಆ ಬಸವನ್ನ ಪರಿಪೂರ್ಣ ಮಾಡಬೇಕು. ಆಮೇಲೆ ಎಷ್ಟೋ ಜನಕ್ಕೆ ನಾವು ಅದನ್ನ ಏನಾಗಿದೆ ನಮ್ಮ ಮಾಹಿತಿನೂ ಸಹ ಕೊಟ್ಟಿದ್ದಕ್ಕಪ್ಪ ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದ್ಸಲ ಕಿತಾಪತಿ ಮಾಡುವಂಥ ಕೆಲಸಗಳು ಆಯ್ತದ ಆಗ್ಬಾರ್ದು ಅಂತ ಹೇಳಿ ಈಗೊಂದು ಒಳ್ಳೆ ಸಂದರ್ಭಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಅದು ಆಯ್ತದೆ. ನಮ್ಗೇನಾಯ್ತದೆ ಅಂತ ಹೇಳಿದ್ರೆ ಈಗ ನಮ್ಮ ಸಮಾಜಕ್ಕೆ ಬಂದಮೇಲೆ ಅವತ್ತು ನೇರವಾಗಿ ಶಾಸಕರು ಹೇಳಿದ್ರು, ಪ್ರಥಮವಾಗಿ ನೀವು ಸಮಾಜಕ್ಕೆ 1 ಕೋಟಿ ರೂಪಾಯಿಗಳನ್ನ ನಮ್ಮ ಅನುದಾನದಲ್ಲಿ ನಾನು ಕೊಡ್ತೀನಿ. ಒಟ್ಟಲ್ಲಿ ನನ್ನ ಅಧಿಕಾರ ಅವಧಿಯಲ್ಲೇ ಬಸವಭವನ ಶುರು ಆಗಬೇಕು. ಈಗಾಗಲೇ ನೋಡಿರಿ 15 ವರ್ಷದಿಂದ ಎಲ್ಲ ರೆಸ್ಟ್ ಹಿಡಿದೋಗಿದೆ, ಎಲ್ಲ ಆಗಿದೆ, ಏನೇನಾಗಿದೆಯೋ ಗೊತ್ತಿಲ್ಲ. ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು. ನಾವು ಇವತ್ತು ಯಾಕೆ ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ನಮ್ಮ ತಲೆಮಾರು ನಾವು ನಮ್ಮ ಮಕ್ಕಳು ಮೊದಲಿಗೆಲ್ಲ ನಮ್ಮ ಮೊಮ್ಮಕ್ಕಳು ಬರ್ತಾರೆ ನೋಡಿ ಒಳ್ಳೆಯದಾಯಿತು ಅನ್ನೋದ ಅವತ್ತಲ್ಲಿ ಪ್ರಸ್ತಾಪ ಮಾಡೋದು. ಯಾಕಪ್ಪ ಅಂದ್ರೆ ಯಾರೋ ಮಾಡಿದ್ದು ಆ ಸಮಾಜದಲ್ಲಿ ಆ ಒಂದು ಮಹಿಳೆ ಅಷ್ಟು ಒಂದು ವಿಶ್ವಾಸದಲ್ಲಿ ಹೇಳ್ತಾವ್ರೆ ಅಂದಾಗ ಆ ಥರ ಕೆಲಸ ನಮ್ಮ ಸಮಾಜದಲ್ಲಿ ಆಗಬೇಕು ಅನ್ನೋದು ನಮ್ಮೆಲ್ಲ ಅದೇ ಕರ್ತವ್ಯ. ಎಲ್ಲ ಒಟ್ಟಾಗಿ ಈ ಒಂದು ವ್ಯವಸ್ಥಿತವಾದ ಕೆಲಸನ ಮಾಡೋಣ. ನೀವು ಬಸವಭವನ ನಮ್ಮ ಸಮಾಜಕ್ಕೆ ಒಂದೇ ಉದ್ದೇಶ, ಜೊತೆಗೆ ನಮ್ಮ ಸಮಾಜ ಯಾವುದೇ ಊರುಗಳಿಗೆ ಏನೇ ಕೆಲಸ ಆಗ್ಬೋದು, ಏನೇ ಆಗ್ಬೋದು, ಎಲ್ಲನೂ ಸಹ ಮಾಡ್ತಕ್ಕಂಥ ಕೆಲಸನ ಮಾಡೋಣ. ನಾನು ಬಸವಭವನಕ್ಕೆ ವೈಯಕ್ತಿಕವಾಗಿ ನನ್ನ ಕೈಲಾದಂಥ ಸಹಾಯನ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿರಂತರ ನಾನು ಮಾಡೇ ಮಾಡ್ತೀನಿ, ಅದರಲ್ಲೇನು ಮುಚ್ಚುಮರೆ ಇಲ್ಲ. ನಮ್ಮ ಶಾಸಕರ ಸಹಕಾರ
ಮತ್ತು ಸಮಾಜದ ಎಲ್ಲರ ಸಹಕಾರ, ಪ್ರತಿಯೊಂದು ಮನೆಗೂ ಹೋಗಿ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತ ಕೇಳಿ ಆ ಎಲ್ಲರ ಸಹಕಾರದಿಂದ ಒಂದು ಬಸವನ ಮಾಡೋಣ ಆ ಒಂದು ಗುರಿ ಇಟ್ಕೊಂಡು ಅವತ್ತು ನನ್ನನ್ನು 8 ಜನ ನಾವು ಅಭ್ಯರ್ಥಿಗಳಿದ್ದೋ. ನಮ್ಮ ಸಾಲಿಗ್ರಾಮದಲ್ಲಿ ನಟರಾಜನ ಒಬ್ಬರೇ ನಾವು 8 ಜನ ಇದ್ದೋ. 8 ಜನದಲ್ಲಿ 7 ಜನ ವಾಪಸ್ ತೆಗೆದು ನನ್ನನ್ನು ಮಾಡೋರೆ ಅಂತ ಹೇಳಿದ್ರೆ ಇವರೇನೋ ಒಂದು ಮಾಡ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡೋರೆ. ನಾವು ಅದನ್ನು ಸಂಪೂರ್ಣವಾಗಿ ಮಾಡಬೇಕು. ಈ ಬಸವನ ಕೆಲಸ ಮುಗಿಬೇಕು. ನಮ್ಮ ಅವಧಿ ಮುಗಿಯೋದ್ರೊಳಗೆ ಬಸವನಿಗೆ ಮಹೋತ್ಸವ ಕಟ್ಟಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರ ಅತ್ಯಗತ್ಯ. ಇವತ್ತು ಅಲ್ಲಿ ಸಾಲಿಗ್ರಾಮ ಮತ್ತು ಕೇರಳ ಭೇದ ಭಾವ ಮಾಡಿದೆ. ನಾವೆಲ್ಲರೂ 42 ಜನ ಒಟ್ಟಾಗಿ ಆ ಬಸವನಿಗೆ ಸಹಕಾರಿ ಕೆಲಸ ಮಾಡೋಣ. ಇವತ್ತು ನಾನೇನು ವೈಯಕ್ತಿಕವಾಗಿ ಶಾಸಕರು ಇರ್ಬೋದು, ದಸ್ವಾಮಿಗೌಡರು ಇರ್ಬೋದು, ಅವರಿಗೆ ನಾನು ವೈಯಕ್ತಿಕವಾಗಿಯೂ ಸಮಾಜದ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹೇಗಪ್ಪ ಅಂತ ಹೇಳಿದ್ರೆ ನೋಡ್ಕೊಂಡ್ರೆ ಇಡೀ ರಾಜ್ಯ ಯಡಿಯೂರಪ್ಪ ಪರ ಇದ್ದಾಗ ಈ ತಾಲೂಕು ಲಿಂಗಾಯತರು ಸಾರ್ವಜನಿಕರು ಸ್ವಾಭಿಮಾನಿ. ಯಾಕಂದ್ರೆ ಏನೋ ಒಂದು ಋಣ ಇತ್ತು ಅಂತೇಳಿ ಸ್ವಾಭಿಮಾನ ಇಟ್ಕೊಂಡಿದ್ರು. ಆ ಋಣ ಇವತ್ತು ರವಿಶಂಕರ್ ಮೇಲಿದೆ. ನಾವು ಯಾವತ್ತೂ ರವಿಶಂಕರನ್ನ ಬೆಂಬಲಿಸೋದ್ರ ಜೊತೆಗೆ ನಮಗೆ ಶಕ್ತಿ ತುಂಬತಕ್ಕಂಥದ್ದನ್ನ ಯಾವತ್ತೂ ಮರಿಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಸಮಾಜದ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ನೀವೆಲ್ಲರಿಗೂ ಒಳ್ಳೆಯದಾಗಲಿ, ಚಾಮುಂಡೇಶ್ವರಿ ಒಳ್ಳೇದು ಮಾಡಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಮಾಜದ ಬಂಧುಗಳಿಗೆ, ನಮ್ಮ ಸ್ವಾಮೀಜಿಗಳಿಗೆ, ನಮ್ಮ ನಾಯಕರಾದ ರವಿಶಂಕರ್ ದಸ್ವಾಮಿಗಳಿಗೆ ನಮಸ್ಕಾರ ತಿಳಿಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ನಮ್ಮ ನಾಯಕತ್ವದಲ್ಲಿ ಅಂತ ಹೇಳ್ಕೊಂಡ್ರೆ ಅದು ನನಗೂ ಖುಷಿ ಆಗ್ತದೆ. ಏನಪ್ಪ ಅಂತ ಅಂದ್ರೆ ಈಗ ನಾನು ಈ ಮಹಾಸಭಾ ನಿರ್ದೇಶಕರಲ್ಲಿ ಯಾರಾದರೂ ಹೆಚ್ಚಿನ ವಯಸ್ಸು ಅಥವಾ 4-5 ಬಾರಿ ನಿರ್ದೇಶಕನಾಗಿದ್ದಾನೆ ಅಂತ ಹೇಳಿದ್ರೆ ಅದು ನಾನೇ ಇಲ್ಲಿರೋದ್ರಲ್ಲಿ. ಅದು ಒಂದು ಹೆಮ್ಮೆ ವಿಚಾರ. ಇಂದಿನ ಮಹಾಸಭಾ ನಡವಳಿಕೆಗಳು ಮತ್ತು ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಇದ್ದೋ. ಏನಪ್ಪ ಅಂತಂದ್ರೆ ನಮ್ಮ ಗ್ರಾಚಾರವೋ ಏನೋ, ನಾವು ಇವತ್ತು ಒಂದು ಸಮುದಾಯ ಭವನಕ್ಕೆ ಜಾಗ ಕೇಳೋದೇ ಇಲ್ಲಿ ಸಮಾಜದ ಕಾರ್ಯಕ್ರಮಗಳಿಗೆ ಸಮುದಾಯ ಭವನ ಬೇಕು ಅಂತ ಕೇಳೋದು ಒಂದು ಅವಶ್ಯಕತೆ ಹಿಂದೆ ಇತ್ತು. ಅದನ್ನ ನಾವು ಸ್ವಲ್ಪ ಜೂನಿಯರ್ ಅಂದರೆ ನಮಗಿಂತ ದೊಡ್ಡವರು ಇದ್ರು. ದೊಡ್ಡವರು ಏನೋ ಮಾಡ್ತಾರೆ, ಅವ್ರ ಮಾತು ಕೇಳ್ಕೊಂಡು ನಾವು ಅವ್ರ ಹಿಂದ್ಗಡೆ ಹೋಗೋಣ, ಅವ್ರನ್ನ ವಿರೋಧ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಸುಮ್ಮನಾದೋ. ಯಾಕೆ ಅಂತ ಅಂದರೆ ಸುಮಾರು 16 ಎಕರೆ ಖಾಲಿ ಜಾಗ ಇತ್ತು. ನಾವು ಸಾರ್ವಜನಿಕ ಜೀವನ ಬಂದಮೇಲೆ ನಮ್ಮ ಸಮಾಜದವರು ಒಂದು ಪದಾಧಿಕಾರಿಗಳಾಗಿದ್ಮೇಲೆ ಏನಾಯ್ತಪ್ಪ ಅಂತ ಗ್ರಾಚಾರ ನಾನು ವೈಯಕ್ತಿಕ ಅಭಿಪ್ರಾಯ ಬಾಕಿ ಏನು ತಿಳ್ಕೊತಾರೋ ಏನೋ, ಕೆಲವು ಸಮಾಜದ ಮುಖಂಡರು ಒಂದು ಪಕ್ಷದಲ್ಲಿದ್ದಾಗ ಇಡೀ ಸಮಾಜ ಒಂದು ಕಡೆ ಇತ್ತು. ಅದು KR ನಗರ ತಾಲೂಕಿನ ಒಂದು ಇತಿಹಾಸ. ಸಮಾಜ ಒಂದು ಕಡೆ ಇತ್ತು, ಕೆಲವು ಲೀಡರ್ಗಳು ಒಂದು ಕಡೆ ಇತ್ತು. ನಾವು ಲೀಡರ್ಗಳು ಕೇಳಲಿಕ್ಕೆ ಗಾಡಿ ಹೇಳ್ತಾರೆ, ಗಾಡಿಗಿತ್ತಿ ಅಯ್ಯೋ ಅಂದ್ರೆ ನೆತ್ತಿ ತಣ್ಣಗಾಗೋದಿಲ್ಲ, ಎಡೆನೇ ತಿಕ್ಬೇಕು. ನಮ್ಮಲ್ಲಿ ಈಗ ನಮ್ದು ಕಾಕತಾಳಿ ರಮೇಶ್ ಹೇಳಿದಂಗೆ ನಾವು ವೀರಶೈವ ಮಹಾಸಭಾ ದಿಕ್ಕಲ್ಲಿ ಹೋಗಿದ್ರೆ ಇವತ್ತು ಸಮುದಾಯ ಭವನ ಆಗಿರೋದು. ಯಾರು ಅಧಿಕಾರದವ್ರು ಮಾಡಿರೋರು, ತಾಂತ್ರಿಕವಾದ ಸಮಸ್ಯೆ ಟ್ರಸ್ಟ್ ಮಾಡಿದ್ರು. ಈಗೇನಪ್ಪ ಅಂದ್ರೆ ಟ್ರಸ್ಟವರು ನಾಳೆ ಆದರೂ ನಾನು ಹೇಳ್ತೀನಿ, ನಾನು ಒಬ್ಬ ಟ್ರಸ್ಟಿ, ನಾನು ದುಡ್ಡು ಕೊಟ್ಟಿದ್ದೀನಿ. ಆದರೆ ಅದನ್ನ ಏನು ಇವತ್ತು ಜಾಗನ ನಮಗೆ ಕೊಡ್ತಾರೋ ಅದಕ್ಕೆ ಸರ್ಕಾರಕ್ಕೆ ಹಣ ಕಟ್ಟಬೇಕು. ನಾವು ಹಣ ಕಟ್ಟುವಂತ ಒಂದು ಸಂದರ್ಭದಲ್ಲಿ ಇಡೀ ಸಮಾಜ ಕಟ್ಟಬೇಕು. ಸಮಾಜದ ಬಗ್ಗೆ 100 ರೂಪಾಯಲ್ಲಿ 50 ರೂಪಾಯಲ್ಲಿ ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂಡು ನಾವು ಮಹಾಸಭಾ ಸದಸ್ಯರುಗಳು, ನಾನು ನನ್ನ ಕೈಲಾದ ಕೊಡ್ತೀನಿ, ರಮೇಶ್ ಅಣ್ಣ ಇದ್ದಾರೆ, ನಾವು ಸಮಾಜದ ಹಣನೇ ಅದಕ್ಕೆ ಕಟ್ಟೋದಕ್ಕೆ ಕೊಡಬೇಕು. ಯಾರೊಬ್ಬರು ಕೊಟ್ಟೋಕ್ಕೂ ಅವಕಾಶ ಕೊಡಬೇಡಿ. ಯಾಕೆ ಅಂತ ಅಂದ್ರೆ ಮಾಡ್ಕೋತಾ ಈಗ ಆಗ 18 ವರ್ಷ ಆಯ್ತು ಶುರು ಮಾಡಿ ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡಿ ಅಷ್ಟು ಕೋಟಿ ಕೊಟ್ಟೋ ಇಷ್ಟು ಕೋಟಿ ಕೊಟ್ಟೋ ಏನೇನು ಆಯ್ತು, ಅದು ಏನಾರು ಆಗಿಟ್ಕೊಳ್ಳೋದು ಚಿಂತೆ ಬೇಡ. ಈಗ ನೀವು ಪ್ರಯತ್ನ ಮಾಡಿದ್ದೀರಿ, ನಿಮ್ಮ ಹತ್ರಕ್ಕೆ ಬಂದಿದ್ದೀವಿ ನಾವು. ಇನ್ನೇನು ಸ್ವಲ್ಪ ನಾಳೆ ಕಟಾರಿಯಾ ಸಾಹೇಬರು ಅವರು ನಮ್ಮ ಸಮಾಜದವರೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಹತ್ರ ಹೋಗಿದೆ ಆಲ್ರೆಡಿ. ನಾವು ಹೋಗ್ತೀವಿ. ಮನಸ್ಸು ಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಉದಾಸೀನ ಹೇಳಿದ್ರೆ ದಯವಿಟ್ಟು ನಮ್ಮ ಶಾಸಕರು ಕೂತ್ಕೊಂಡು ಮಾಡಿಸಿ ಅದರ ಆದೇಶ ಪತ್ರವನ್ನ ಸಮಾಜದವ್ರ ಕೈ ಇಟ್ಕೊಟ್ಟು ಇದೇ ತರ ಸಭೆ ಕರೆದು ಸಮಾಜದ ಮುಂದಿಡಿ. ಟ್ರಸ್ಟ್ ಇರ್ಬೋದು, ನಾಮಕಾವಸ್ಥೆ ಟ್ರಸ್ಟ್ ಸುಪ್ರೀಂ ಅಂತ ಕಾನೂನಲ್ಲಿದ್ರು ನಾನು ಒಪ್ಪೋದಿಲ್ಲ ಅದನ್ನ. ಯಾಕೆ ಅಂತ ಅಂದ್ರೆ
ಜೊತೆಗಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಥಿತಿಯನ್ನು ನಾವು ನೋಡಿದೀನಿ. ಇದು ನಮ್ದಯ್ಯ ನಾವೇಳ್ಬೇಕು ಅಂದ್ರು ಅಂತ ನಾಳೆ ಆ ಸಮಾಜ ಏನ್ ಮಾಡೋದು? ನಾವು ಫಂಡ್ ಕಲೆಕ್ಟ್ ಮಾಡೋದು. ಈಗ ಟ್ರಸ್ಟ್ ಜನ ಇದೀವಿ, ಅದು ಕರೆಕ್ಟಾಗಿ ದುಡ್ಡು ಸಮಾಜ ತೆಗಲೇಬೇಕಲ್ವಾ? ಸಮಾಜ ದುಡ್ಡು ಮಹಾಸಭಾದ ಅಧ್ಯಕ್ಷರುಗಳಾಗಿ, ಪದಾಧಿಕಾರಿಗಳಾಗಿ, ಸದಸ್ಯಗಳನ್ನಾಗಿ ನೇಮಕಗೊಂಡ ನಂತರ ಅವರನ್ನೆಲ್ಲ ಕರೆದು ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಹೇಳಿ ಮಾಡಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಬಂದಿರತಕ್ಕಂಥ ಸರ್ವರಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನ ಮೊದಲಿಗೆ ಅರ್ಪಣೆ ಮಾಡ್ತಾ, ಹುಬ್ಬಳ್ಳಿ ಮಠದ ಲಿಂಗೈಕ್ಯ ಆಗಿರ್ತಕ್ಕಂಥ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಅವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನ ನಿರೂಪಣೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂಗೀತಗಳನ್ನ ಈ ಒಂದು ಸಭೆಯ ಏನು ವಿಚಾರಗಳನ್ನ ಹೇಳಬೇಕು ಇವೆಲ್ಲವನ್ನು ಕೂಡ ಹಿರಿಯರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಿತ ಗಣ್ಯರು ಸವಿಸ್ತಾರವಾಗಿ ವಿಚಾರವನ್ನ ಮಂಡನೆಯನ್ನ ಮಾಡಿದ್ದಾರೆ. ಮೊದಲಿಗೆ ನಾನು ಈ ಸಂದರ್ಭದಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷರುಗಳಾಗಿ ನೇಮಕ ಆಗಿರ್ತಕ್ಕಂಥ ಶ್ರೀ ಪಿ ರಮೇಶ್ ಕುಮಾರ್ ಅವರು ಮತ್ತು ಕೆಳಗ ನಟರಾಜಣ್ಣನವರಿಗೆ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಮೊದಲಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ವೀರಶೈವ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು, ಎರಡು ಘಟಕದ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನಾಗಿ ನೇಮಕಗೊಂಡಿರ್ತಕ್ಕಂಥ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಏನು 20 ಜನ, ಇವರು ಒಬ್ರು ಬಿಟ್ಟರೆ ಇನ್ನು 20 ಜನ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಿಮ್ಮೆಲ್ಲ ಹೊಸ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಹೊಸ ಜವಾಬ್ದಾರಿ ಅಂತ ಹೇಳಿದ್ರೆ ಇವತ್ತು ಸಮಾಜವನ್ನ ಮುನ್ನಡೆಸಬೇಕು, ಸಮಾಜದ ಒಳಿತಿಗಾಗಿ ಏನೆಲ್ಲ ತೀರ್ಮಾನಗಳಾಗಬೇಕು ಅದೆಲ್ಲಕ್ಕೂ ಕೂಡ ತಾವು ಜವಾಬ್ದಾರಿಯಾಗಿ ತೆಗೆದುಕೊಂಡು ಸಮಾಜವನ್ನ ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿಯನ್ನ ಇವತ್ತು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮುಂದೆ ಮೊದಲ ದೊಡ್ಡ ಮಟ್ಟದ ಸವಾಲು ಅಂತ ಹೇಳಿದ್ರೆ ಈಗ ತಾನೇ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡುದು. ನಾವು ಇಷ್ಟು ದೊಡ್ಡ ಸಮಾಜದಲ್ಲಿ ಇರ್ತಕ್ಕಂಥವ್ರು ಒಂದು ನಮ್ಮದೇ ಆದಂತ ಒಂದು ಭವನ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅದು ಮೊದಲ ದೊಡ್ಡ ಸವಾಲು ಇವತ್ತು ಇರ್ತಕ್ಕಂಥದ್ದು. ಅದರ ಹಿಂದೆ ಈಗೇನು ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳೋಕ್ಕಿಂತ ಮುಂಚೆನೆ ನಮ್ಮ ಜೊತೆಯಲ್ಲಿ ಇವತ್ತೇನು ಕೆಳಗೆ ನಟರಾಜಣ್ಣನವರು ಮತ್ತು ಸಿ ಪಿ ರಮೇಶ್ ಅವರು, ಇದರ ಜೊತೆಗೆ ಸಣ್ಣಿಗಪ್ಪನವರು ಕೂಡ ಸಾಕಷ್ಟು ರೀತಿಯಲ್ಲಿ ಅವರು ಈ ಒಂದು ಹೊಸ ಭವನದ ಆಗುವವುಗಳಿಗೆ ಎಲ್ಲದಕ್ಕೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗಳಂತೆ ಎಲ್ಲರೂ ಕೂಡ ಜವಾಬ್ದಾರಿಗಳು ಹೊತ್ಕೊಂಡು ಇವತ್ತು ಆ ಬಸವನವನ್ನ ಹೇಗಾದ್ರೂ ಮಾಡಿ ಅದನ್ನ ನಮ್ಮ ಸಮಾಜಕ್ಕೆ ನಾವು ಮಾಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆಯನ್ನ ಹಾಕಿರ್ತಕ್ಕಂಥದ್ದು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಮೊದಲಿಗೆ ತಮ್ಮೆಲ್ಲರಿಗೂ ಒಂದು ಮಾತನ್ನ ಸ್ಪಷ್ಟಪಡಿಸ್ತೇನೆ. ಇವತ್ತು ನಾನು ಬಸವಭವನದ ಜವಾಬ್ದಾರಿಗಳನ್ನ ಏನು ನಮ್ಮ ರಮೇಶ್ ಅಣ್ಣನವರು ಮತ್ತು ನಟರಾಜನವರು ವಹಿಸಿಕೊಂಡಿದ್ದಾರೆ ಅದಕ್ಕೆ ಸಂಪೂರ್ಣವಾದಂತ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಬಸವಭವನವನ್ನ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳಿಗೆ ನಾನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ಮೊದಲಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಈಗಾಗಲೇ ಅದರ ಹಿಂದೆ ಸಾಕಷ್ಟು ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಿದೆ. ಎಲ್ಲೆಲ್ಲಿ ಯಾವ ಇಲಾಖೆಯಲ್ಲಿ ಏನೆಲ್ಲ ಒಂದು ಪತ್ರ ವ್ಯವಹಾರಗಳಾಗಬೇಕು ಅವೆಲ್ಲವೂ ಕೂಡ ಆಗಿ ಇವತ್ತು ನಮ್ಮ ಏನು ಸೆಕ್ರೆಟರಿಯೇಟ್ ಇದೆ ಅಲ್ಲಿಂದ ಇನ್ನೊಂದು 2 ಹೆಜ್ಜೆ ಇದೆ. ಇನ್ನೊಂದು 2-3 ಹೆಜ್ಜೆಗಳನ್ನ ಅದನ್ನ ಪರಿಪೂರ್ಣತೆಯನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಸಂಪೂರ್ಣವಾದ ಜವಾಬ್ದಾರಿಯನ್ನ ನಾನು ಹೊತ್ಕೊಂಡಿದ್ದೇನೆ. ಅದನ್ನು ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಬೆಂಗಳೂರಿಗೂ ಕೂಡ ಬಂದಿದ್ರು ರಮೇಶ್ ಅಣ್ಣನವರು ಮತ್ತು ನಟರಾಜಣ್ಣನವರು, ಎಲ್ಲ ಸಮಾಜದ ಬಂಧುಗಳು ಎಲ್ಲರೂ ಕೂಡ ಬಂದು ಅವತ್ತು ಕಟಾರಿ ಅವರನ್ನು ಕೂಡ ಭೇಟಿಯನ್ನಾಗಿ ಮಾಡಿ ಅಲ್ಲಿಂದ ಒಂದು
ತಿರ್ಗಾ ಅದು ಭೇಟಿ ಮಾಡಿದ್ಮೇಲೆ ವಾಪಸ್ ಫೈಲ್ ಬಂತು. ವಾಪಸ್ ಫೈಲ್ ಬಂದ ಮೇಲೆ ಅದಕ್ಕೆ ಪೂರ್ವಕವಾದ ರೀತಿಯಲ್ಲಿ ಏನ್ ರಿಪೋರ್ಟ್ ಅನ್ನ ಬರೆಸಬೇಕು ಸ್ಥಳೀಯ ಮಟ್ಟದಲ್ಲಿ ನಮ್ಮ ತಹಸೀಲ್ದಾರ್ ಹತ್ರ ಆ ಒಂದು ರಿಪೋರ್ಟ್ ಅನ್ನು ಬರೆಸಿ ಇವತ್ತು ತಹಸೀಲ್ದಾರ್ ಇಂದ ಎಸಿಗೆ, ಎಸಿಯಿಂದ ಡಿಸಿಗೆ, ಡಿಸಿಯಿಂದ ಸೆಕ್ರೆಟರಿಯೇಟ್ಗೆ ಕಳಿಸುವಂತ ನಿಟ್ಟಿನಲ್ಲಿ ಆಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಸೆಕ್ರೆಟರಿಯೇಟ್ ಇಂದ ನಮ್ಮ ಏನು ಕ್ಯಾಬಿನೆಟ್ಗೆ ತರಿಸುವಂತ ನಿಟ್ಟಿನಲ್ಲಿ ಆಗ್ಬೇಕು. ಕ್ಯಾಬಿನೆಟ್ಟಿನ ಅನುಮೋದನೆಯನ್ನ ಪಡೆಯುವಂತದ್ದು ಆಗ್ಬೇಕು. ಅದೆಲ್ಲವನ್ನ ಸಂಪೂರ್ಣವಾದ ಜವಾಬ್ದಾರಿಯನ್ನ ನಾನು ಹೊತ್ಕೊಂಡು ಮಾಡ್ಕೊಡ್ತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ತಂದವರಾದ ದೊಡ್ಡಸ್ವಾಮಿಗೌಡರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಒಂದು ವಿಚಾರವನ್ನ ಹೇಳೋದು ಅವ್ರು ಬಿಟ್ಟರು. ನಾವು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಅವರ ಸಮ್ಮುಖದಲ್ಲಿ ಅವತ್ತು ಪಕ್ಷವನ್ನ ಸೇರ್ಪಡೆ ಆದ್ವಿ. ತದನಂತರದಲ್ಲಿ ಬಿಜೆಪಿ, ಕೆಜೆಪಿ ಎರಡು ಪಕ್ಷಗಳಾಯ್ತು. ನಾವು ಅವತ್ತು ಕೂಡ ಏನು ಪಕ್ಷವನ್ನ ಬಿಡ್ಲಿಲ್ಲ. ನಾವು ಯಡಿಯೂರಪ್ಪ ಅವರ ಜೊತೆ ಕೆಜೆಪಿ ಪಕ್ಷಕ್ಕೂ ಕೂಡ ಹೋಗಿದ್ವಿ. ಅದನ್ನು ಕೂಡ ಹೇಳಲಿಕ್ಕೆ ಹೇಳಲಿಲ್ಲ. ಅದೊಂದು ಮಾತನ್ನ ಬಿಟ್ರು. ಅವತ್ತು ಕಾರಣಾಂತರದಿಂದ ಕೊನೆಗೆ ನಾವು ಬಂದು ಕಾಂಗ್ರೆಸ್ ಅಲ್ಲಿ ನಮ್ಮ ತಂದೆಯವರನ್ನ ಅವತ್ತು 2013 ಅಭ್ಯರ್ಥಿಗಳನ್ನಾಗಿ ಮಾಡಿದ್ರು. ಅದು ಬೇರೆ ಇತಿಹಾಸ. ಇವು ಹೇಳುವಂತ ನಿಟ್ಟಿನಲ್ಲಿ ಅದನ್ನು ಬಿಟ್ಟಿರಲಿಲ್ಲ. ಆ ಕಾರಣದಿಂದ ಹೇಳಿದ್ದೇನೆ. ಇವತ್ತು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಕುಟುಂಬಕ್ಕೆ ದೊಡ್ಡ ಮಟ್ಟದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2023ರಲ್ಲಿ ನಮ್ಮ ಹುಡುಗ ಅಂತೇಳಿ ತಾವೆಲ್ಲ ಅತ್ಯಂತ ಹೆಚ್ಚಿನ ಮತಗಳನ್ನ ವೀರಶೈವ ಲಿಂಗಾಯತ ಮಹಾಜನತೆ ಇವತ್ತು ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಲಿಗ್ರಾಮ ತಾಲೂಕು ಇರ್ಬೋದು, KR ತಾಲೂಕಿನಲ್ಲಿರ್ಬೋದು ಅತಿ ಹೆಚ್ಚಿನ ಮತಗಳನ್ನ ಇವತ್ತು ನನಗೆ ಕೊಡಿಸಿ ಒಂದು ಶಾಸಕನಾಗಿ ಮಾಡುವಂತ ನಿಟ್ಟಿನಲ್ಲಿ ಆಶೀರ್ವಾದವನ್ನ ಮಾಡಿದಿರ. ಆ ಕಾರಣಕ್ಕಾಗಿ ಎಲ್ಲ ಸಮಸ್ತ ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳಿಗೆ ಇಲ್ಲಿಂದಲೇ ಅವರ ಪಾದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುವ ಮೂಲಕವಾಗಿ, ಶಾಸ್ತ್ರಾಂಗ ನಮಸ್ಕಾರಗಳನ್ನು ಅರ್ಪಿಸುವ ಮೂಲಕವಾಗಿ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇವತ್ತು ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಎಲ್ಲರಿಗೂ ಕಾಯ್ತಾ ಇದ್ದೀರಾ ಇಲ್ಲಿಂದ ಎಷ್ಟು ಜಲ್ದಿ ಹೋಗ್ಬೇಕು ಅಂತಕ್ಕಂಥದ್ದು. ಆದ್ರೆ ನಾನು ಒಬ್ಬ ಶಾಸಕನಾಗಿ, ನಿಮ್ಮ ಸೇವಕನಾಗಿ ಒಂದೆರಡು ಮಾತುಗಳನ್ನ ಆಡ್ಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೇನೆ ಹೊರತು ಯಾವುದೇ ರೀತಿ ಇಲ್ಲ. ಇವತ್ತೇನು ನೀವು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ, ಜವಾಬ್ದಾರಿಯ ಸ್ಥಾನದಲ್ಲಿ ಇಟ್ಕೊಂಡು ಈಗಾಗಲೇ ನಮ್ಮ ವೀರಶೈವ ಸಮಾಜದ ಬಂಧುಗಳು ಇರ್ತಕ್ಕಂಥ ಹಳ್ಳಿಗಳ ಅಭಿವೃದ್ಧಿಯ ವಿಚಾರದಲ್ಲಿ ಸಾಕಷ್ಟು ಅನುದಾನವನ್ನ ಈಗಾಗಲೇ ಕೊಟ್ಟಿದ್ದೇನೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಎರಡು ತಾಲೂಕಿನ ಅಧ್ಯಕ್ಷಗಳಿಗೆ ಮನವಿ ಮಾಡಿಕೊಳ್ಳೋದು, ನಾವು ಎಲ್ಲೆಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕಾಗಿದೆ ಸಮಾಜಗಳು ಇರ್ತಕ್ಕಂಥ ಹಳ್ಳಿಗಳಲ್ಲಿ ಅವನ್ನ ಏನು ಪಟ್ಟಿಯನ್ನ ಕೊಡಿ. ನಾವು ಅನುದಾನದ ಲಭ್ಯತೆ ಮೇರೆಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನ ನಮ್ಮ ವೀರಶೈವ ಬಂಧುಗಳು ಇರ್ತಕ್ಕಂಥ ಹಳ್ಳಿಗಳಿಗೆ ಅಭಿವೃದ್ಧಿಯನ್ನು ಮಾಡಿಸುವಂತ ನಿಟ್ಟಿನಲ್ಲಿ ನಾವು ಅನುದಾನವನ್ನ ಹಾಕಿ ಅಭಿವೃದ್ಧಿಯನ್ನು ಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ಇವತ್ತೇನು ತಾವೆಲ್ಲ ಬಂದು ನಮ್ಮ ಒಂದು ಗೌರವ ಸಮರ್ಪಣೆಗೆ ತಾವೆಲ್ಲ ಪಕ್ಷಾತೀತವಾಗಿ ಬಂದು ಈ ಒಂದು ಸಭೆಯಲ್ಲಿ ಹಾಜರಿರ್ತಕ್ಕಂಥ ಸಮಸ್ತ ನಮ್ಮ ವೀರಶೈವ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸದಸ್ಯರು ತಾವೆಲ್ಲ ಅತ್ಯಂತ ಪ್ರೀತಿಯಿಂದ ಬಂದಿದ್ದೀರಾ. ಆ ಕಾರಣದಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಕೂಡ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಹೊಸ ಭವನದ ಜವಾಬ್ದಾರಿಯನ್ನ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಆ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ಸಂದರ್ಭದಲ್ಲಿ ಈಗೇನು ನಟನವರು ಹೇಳುದು, ನಾವು ಯಾವುದೇ ಸಂದರ್ಭದಲ್ಲಿ ಏನೇ ಇದ್ರು ತಾವು ನಿಂತ್ಕೊಂಡು ಮಾಡುವಂತ ನಿಟ್ಟಿನಲ್ಲಿ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ರು. ಖಂಡಿತ ನೀವು ಯಾವ ಸಂದರ್ಭದಲ್ಲೂ ನನ್ನನ್ನು ಕರೀರಿ. ನನಗೆ ಎಲ್ಲಿದೆ ಅಂತ ಹೇಳಿ ನನಗೆ ಫೈಲನ್ನ ಈಗಾಗಲೇ ಸೆಕ್ರೆಟರಿಯೇಟ್ ಇರ್ತಕ್ಕಂಥ ಫೈಲನ್ನ ಅದನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು ಎಲ್ಲವನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ನಾನು ಮಾಡ್ತೇನೆ. ನೀವು ಕೂಡ ನಮ್ಮ ಜೊತೆ ನಿಂತ್ಕೊಂಡು ಅಲ್ಲಿಗೆ ಬಂದು ನೀವು ಕೂಡ ನೋಡ್ಕೊಳ್ಳುವಂತ ನಿಟ್ಟಿನಲ್ಲಿ ಆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ರಮೇಶ್ ಕುಮಾರ್ ಅವರು ಮತ್ತು ನಟರಾಜನವರು ಜವಾಬ್ದಾರಿಗಳನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಲ್ಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವೆಲ್ಲ ಬಂದು ಅತ್ಯಂತ ಗೌರವಪೂರ್ವಕವಾಗಿ ಆ ಜಾಗವನ್ನು ಮಾಡಿಸೋದ್ರ ಜೊತೆಗೆ
ಮೊದಲ ಅನುದಾನ 1 ಕೋಟಿ ಅನುದಾನವನ್ನ ನಮ್ಮ ಏನು ಮುಖ್ಯಮಂತ್ರಿಗಳ ಯೋಜನೆ ಅಡಿಯಲ್ಲಿ ಹಾಕಿ ಆ ಒಂದು ಕಾಮಗಾರಿಯನ್ನ ಚಾಲನೆಯನ್ನು ಕೊಡುವಂಥದ್ದು ನನ್ನ ಜವಾಬ್ದಾರಿ. ಅದನ್ನು ಖಂಡಿತ ನಿರ್ವಹಿಸ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಹಿಳಾ ಘಟಕದ ಅಧ್ಯಕ್ಷರೇ ಹಾಗೂ ಬಂದಿರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಎರಡು ಶರಣಾರ್ಥಿ. ಈಗ ಆಲ್ಮೋಸ್ಟ್ ಎಲ್ಲ ಮಾತಾಡಾಗಿದೆ ಸಮಾಜದ ಬಗ್ಗೆ. ನಾವು ಏನು ಮಾತಾಡಿದ್ರೆ ಎಲ್ಲ ಟೈಮ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಈಗ ಏನ್ ಸಮಾಜದ ನೂತನವಾಗಿ ಅಧ್ಯಕ್ಷರಾಗಿದ್ದೀರಾ. ಸಾಲಿಗ್ರಾಮ ಮತ್ತು ಜಯನಗರ ಎರಡೂ ತಾಲೂಕಿಗೂ ಎರಡೂ ಒಂದೇ ನಮ್ಬಿಟ್ಟು ಎಲ್ಲ ಒಂದು ಯಾವುದೇ ಕಾರ್ಯಕ್ರಮಗಳಾಗಲಿ ಎಲ್ಲ ಅವ್ರು ಮಾಡ್ಲಿ, ನಮ್ದು ನಾವು ಮಾಡಿ ಅನ್ನೋದು ಬೇಡ. ಕೇರಳದಾಗಲಿ ಸಾಲಿಗ್ರಾಮದಲ್ಲಿ ಮಾಡ್ಬೇಕು, ಸಾಲಿಗ್ರಾಮದಲ್ಲಾಗಲಿ ಕೇರಳದ ಮಾಡಿದ್ರೇನೆ ಎಲ್ಲ ಸಮಾಜ ಒಂದಾಗೋದು. ಹಾಗಾಗಿ ಎರಡೂ ಸಮಾಜದವರು ಸಹ ನಾವೆಲ್ಲ ನಾವು ಒಂದೇ ಬಿಟ್ಟು ಎಲ್ಲ ಸಮಾಜದವರು ನಮ್ಮ ಇದನ್ನ ಬೆಳೆಸ್ಬೇಕು. ಎಂತ ಬಡವರ ಇದ್ರು ನಮ್ಮ ವೀರಶೈವಲಿಂಗ ಇದ್ರು ಅವ್ರನ್ನ ಎತ್ತಿ ಬೆಳೆಸುವಂತ ನಾವು ಪ್ರಯತ್ನ ಪಡಬೇಕು. ಹಾಗಾಗಿ ಬರೀ ಅದನ್ನೆಲ್ಲ ಮಠ ಮಾನ್ಯರನ್ನ ಬೆಳೆಸ್ಬೇಕು. ನಿಮ್ಮಿಂದನೇ ಮಠಗಳು ಬೆಳೆಯುವಂಥದ್ದು. ಮಠ ಬರೀ ನಮ್ಮ ಸ್ವಾಮೀಜಿಗಳಿಂದ ಬೆಳೆಯಲ್ಲ, ಭಕ್ತರಿಂದ ಹಾಗೂ ದಾನಿಗಳಿಂದ ಎಲ್ಲ ಮಠ ಮಾನ್ಯರ ಬೆಳೆಸಲಾಗಲು. ಹಾಗೆ ಶಾಸಕರು ಎಲ್ಲ ಸುಮಾರು ನಮ್ಮ ಮಠಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ. ಇನ್ನೂ ಅನುದಾನವನ್ನು ಮಾಡಿಕೊಡ್ತಿದ್ದಾರೆ. ನಮ್ಮ ಸ್ಕೂಲ್ಗೆ ಕಾಂಪೌಂಡ್ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನೂ ಹೆಚ್ಚು ಕೆಲಸಗಳು ಮಾಡಿ ಇವರ ಮೇಲೆ ಜನ ಆಶೀರ್ವಾದ ಹೀಗೆ ಇರಲಿ. ಇನ್ನು ಮುಂದೆ ಹೆಚ್ಚು ಒಳ್ಳೆಯ ಕೆಲಸಗಳು ಮಾಡಲಿ. ಆಶೀರ್ವಾದ ಮಾಡಿ ನಾವು ಮುಗಿಸ್ತೀವಿ.